ದಿಶಾ ಶ್ಯಾಡೋ ಹತ್ರ ನಾನ್ ನಿಮ್ಮನ್ನ ಬಿಟ್ಟು ಹೋಗಲ್ಲ, ನೀವು ಕೂಡ ನನ್ನ ಬಿಟ್ಟು ಹೋಗ್ಬಾರ್ದು. ಒಂದ್ ವೇಳೆ ನೀವು ಪ್ರೀತಿಸಿದ ಹುಡುಗಿ ನಿಮ್ಮನ್ನ ಹುಡ್ಕೊಂಡು ವಾಪಸ್ ಬಂದ್ರು ನೀವು ನನ್ ಜೊತೆನೇ ಇರ್ಬೇಕು. ನನಗೆ ನಿಮ್ಮನ್ನ ಆ ಹುಡುಗಿಗ್ ಬಿಟ್ಕೊಡೋದಕ್ ಇಷ್ಟ ಇಲ್ಲ. ಇದು ನನ್ ಬರ್ತ್ಡೇ ವಿಶ್ ಅಂತ ಹೇಳಿದ್ಲು. ಅವಳು ಮಾತು ಮುಗಿಸೋಷ್ಟ್ರಲ್ಲಿ ಶ್ಯಾಡೋ ತುಟಿಗಳು ಅವಳ ತುಟಿಗಳ ಮೇಲೆ ಪ್ರೀತಿಯ ಮುದ್ರೆನ ಒತ್ತಿದ್ವು. ದಿಶಾ, ನೀನೀಗ ಹೇಳಿರೋದು ಏನೋ ಒಂದು ವಿಷ್ ಅಲ್ಲ, ಇದೊಂದು ಪ್ರಾಮಿಸ್ ಅಂತ ಶ್ಯಾಡೋ ಹೇಳ್ದ. ಆದ್ರೆ ಇದನ್ನ ನನ್ ವಿಶ್ ಅಂತ ಅನ್ಕೊಡಿ ಅಂತ ದಿಶಾ ಹೇಳಿದ್ಲು. ಶ್ಯಾಡೋ ಒಂದ್ಸಲ ನಿಟ್ಟುಸ್ರು ಬಿಟ್ಟ. ಅವನಿಗೆ ಅವಳ ಮಾತಿಂದ ಸಮಾಧಾನನೂ ಆಗಿತ್ತು, ಹೆಲ್ಪ್ಲೆಸ್ ಫೀಲ್ ಕೂಡ ಆಗಿತ್ತು. ನೀನ್ ಒಳ್ಳೇದಕ್ಕೂನು ನೀನ್ ಮೋಸ ಮಾಡ್ಕೊಳ್ಳೋಷ್ಟು ಒಳ್ಳೆಯವಳಿದ್ಯಾ ಅಂತ ಶ್ಯಾಡೋ ಹೇಳ್ದ. ದಿಶಾ ಪ್ಲೇಫುಲ್ ಆಗಿ ಅವನ ಕೈ ಮೇಲೆ ಹೊಡೆದು, ಹೇ, ಏನ್ ನಿಮ್ ಮಾತಿನ ಅರ್ಥ ಅಂತ ಕೇಳಿದ್ಲು. ನೀನ್ ಫಸ್ಟ್ ನನ್ನ ಮೀಟ್ ಮಾಡಿದಕ್ಕೆ ಖುಷಿ ಪಡ್ಬೇಕು ದಿಶಾ. ಒಂದ್ ವೇಳೆ ನೀನೇನಾದ್ರೂ ನಂಗಿಂತ ಮೊದಲು ಅಚಿಂತ್ಯನ್ ಕೈಗೆ ಸಿಕ್ಕಿದಿದ್ರೆ ಅವನು ನಿನ್ನಪ್ಪನ್ ಖಂಡಿತ ಹೆಲ್ಪ್ ಮಾಡ್ತಿದ್ದ. ಬಟ್ ನೀನು ನಿನ್ ಜೀವನ ಪೂರ್ತಿ ಅವನ ಜೊತೆ ಕಳಿಯಕ್ ಸಾಧ್ಯ ಇತ್ತ? ಅವನಂತೂ ಒಂದ್ ದೊಡ್ಡ ಪ್ಲೇ ಬಾಯ್. ಅವನ್ ಜೊತೆ ಇದ್ರೆ ಏನು ಒಳ್ಳೇದಾಗೋದಕ್ಕೆ ಸಾಧ್ಯನೇ ಇಲ್ಲ ಗೊತ್ತಾ ಅಂತ ಶ್ಯಾಡೋ ಹೇಳ್ದ. ದಿಶಾ ಅವನ ಮಾತನ್ನ ನಾನು ಒಪ್ಪಲ್ಲ ಅನ್ನೋ ಹಾಗೆ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ಲು. ಹಾಗೆಲ್ಲ ಏನಿಲ್ಲ, ನಾನೇನಂತ ಸ್ಟುಪಿಡ್ ಪರ್ಸನ್ ಖಂಡಿತ ಅಲ್ಲ. ನಂಗೆ ಒಂದ್ಸಲ ಒಬ್ರನ್ನ ನೋಡಿದ್ರೆ ಅವ್ರು ಎಂತೋರು ಅಂತ ಗೊತ್ತಾಗೋಗುತ್ತೆ ಅಂತ ದಿಶಾ ಹೇಳಿದ್ಲು. ಶ್ಯಾಡೋ ಹುಬ್ಬನ ಗಂಟಿಕ್ಕಿ ಅವಳ ಕಡೆ ನೋಡ್ತಾ, ಹೌದಾ, ಒಂದ್ ವೇಳೆ ನೀನ್ ನಿಜವಾಗ್ಲೂ ಅವನ್ ಜೊತೆ ಇದ್ದಿದ್ರೆ ಅವನು ನಿನಗೇನ್ ಬೇಕು ಏನ್ ಬೇಡ ಅದನ್ನೆಲ್ಲ ತಿಳ್ಕೊಂಡು ಹೆಲ್ಪ್ ಮಾಡಿದ್ರೆ ಅವಾಗ ನೀನ್ ಏನ್ ಮಾಡ್ತಾ ಇದ್ದೆ ಹೇಳು ಅಂತ ಕೇಳ್ದ. ದಿಶಾ ಒಂದು ಕ್ಷಣ ಮಾತನ್ನ ನಿಲ್ಸಿ ಯೋಚನೆ ಮಾಡಿ, ಹಾಗೇನಾದ್ರೂ ಇದ್ರೆ ನಾನವರ ಫೇವರ್ನ ರಿಟರ್ನ್ ಮಾಡ್ಬೇಕಿತ್ತು. ನಾನ್ ಮೋಸ್ಟ್ಲಿ ತುಂಬಾನೇ ಹಾರ್ಡ್ ವರ್ಕ್ ಮಾಡಿ ಅವ್ರಿಗೆ ರಿಟರ್ನ್ ಕೊಡೋಷ್ಟು ದುಡಿತಾ ಇದ್ದೆ. ವಿತ್ ಇಂಟ್ರೆಸ್ಟ್ ಅವರಿಗೆ ದುಡ್ಡು ವಾಪಸ್ ಕೊಡ್ಬೇಕು ಅಷ್ಟು ದುಡಿತಾ ಇದ್ದೆ ಅಂತ ಹೇಳಿದ್ಲು. ಶ್ಯಾಡೋ ಅವಳ ಮೂಗನ್ನ ಹಿಂಡಿ ಸ್ಮೈಲ್ ಮಾಡ್ತಾ, ಆಹಾ, ನನ್ ಬ್ಯೂಟಿಫುಲ್ ಇಡಿಯಟ್. ಅವನ್ ಹತ್ರ ದುಡ್ಗೇನ್ ಕೊರತೆ ಇಲ್ಲ. ಅವನ್ ಯಾಕೆ ನೀನ್ ದುಡ್ಡು ವಾಪಸ್ ಕೊಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ? ಅದು ನಿನ್ ಕಡಿಮೆ ಬಡ್ಡಿಗೆ. ಒಬ್ಬ ಚೆನ್ನಾಗಿರೋ ಹುಡ್ಗಂಗೆ ಒಬ್ಬ ಚೆನ್ನಾಗಿರೋ ಹುಡುಗಿ ಮೇಲೆ ಯಾವ ತರ ಫೀಲಿಂಗ್ ಇರುತ್ತೋ ಅವನಿಗೂ ನಿನ್ ಮೇಲೆ ಅದೇ ಇರೋದು. ಅವನ್ ಮನ್ಸಲ್ಲಿ ನೀನ್ ಬೇಕು ಅಂತ ಇದೆ. ಟೆಲ್ಮಿ ದಿಶಾ, ಅವನೇನಾದ್ರೂ ನಿನ್ನ ಬಾಡಿನ ಬಯಸ್ತಾ ಇದ್ದಾನೆ ಅಂದ್ರೆ ನೀನ್ ಅದಕ್ಕೆ ಒಪ್ಕೋತೀಯಾ ಅಂತ ಕೇಳ್ದ. ದಿಶಾ ಇಮಿಡಿಯೇಟ್ ಆಗಿ ಇಲ್ಲ ಅಂತ ತಲೆ ಆಡ್ಸಿ, ನಾನ್ ಆತರ ಎಲ್ಲ ಯಾವತ್ತೂ ಯೋಚನೆ ಮಾಡೇ ಇಲ್ಲ. ಸೊ ನನ್ನ ಹತ್ರ ಹೀಗೆಲ್ಲ ನೀವ್ ಕೇಳೋ ಅಗತ್ಯನೇ ಇಲ್ಲ ಅಂತ ಅಂದ್ಲು. ನಾನು ಹಾಗಾಗಿದ್ರೆ ಅಂತ ಕೇಳ್ತಾ ಇರೋದಷ್ಟೇ, ಒಂದ್ ಪಾಸಿಬಿಲಿಟಿ ಬಗ್ಗೆ ಮಾತಾಡ್ತಾ ಇರೋದು ನಾನು ಅಂತ ಶ್ಯಾಡೋ ಹೇಳ್ದ. ಒಂದ್ ವೇಳೆ ಅವ್ರೇನಾದ್ರೂ ಇನ್ಸಿಸ್ಟ್ ಮಾಡಿದ್ರೆ ಅಂತ ದಿಶಾ ಒಂದ್ ಸ್ವಲ್ಪ ಟೈಮ್ ಹೆಸಿಟೇಟ್ ಮಾಡಿದ್ಲು. ಅವಳ ಮುಖದಲ್ಲಿ ಕೆಟ್ಟ ಎಕ್ಸ್ಪ್ರೆಷನ್ ಇತ್ತು. ಅವಳು ಮತ್ತೆ ತಲೆನ ಶೇಕ್ ಮಾಡ್ತಾ, ನಾನಿದಕ್ಕೆಲ್ಲ ಒಪ್ಕೊಳ್ಳೋ ಚಾನ್ಸೇ ಇಲ್ಲ. ನಾನ್ ಬೇರೆ ರೀತಿಲಿ ಅವರ ಋಣ ತೀರ್ಸೋದನ್ನ ಯೋಚನೆ ಮಾಡ್ತಾ ಇದ್ನೆ ಹೊರತು ನನ್ನೇ ಅವರಿಗೆ ಕೊಟ್ಕೊಳ್ಳೋ ತರ ಎಲ್ಲ ನಾನ್ ಮಾಡ್ಕೊಳಲ್ಲ ಅಂತ ಹೇಳಿದ್ಲು. ಗುಡ್ ಆನ್ಸರ್. ನೀನೀಗ ಕೊಟ್ಟಿರೋ ಆನ್ಸರ್ಗೆ ನಾನ್ ನಿನಗೆ 10 ಪಾಯಿಂಟ್ಸ್ ಕೊಡ್ತೀನಿ ಅಂತ ಶ್ಯಾಡೋ ಹೇಳ್ದ. ಅವನ ಮುಖದಲ್ಲಿ ಖುಷಿಯ ನಗು ಇತ್ತು. ನಾನು ನಿಮ್ ಚಿಕ್ಕಪ್ಪನ ಜೀವನ ಉಳಿಸ್ದೆ ಅನ್ನೋ ಕಾರಣಕ್ ಮಾತ್ರ ನೀನ್ ನನ್ ಜೊತೆ ಇಲ್ಲ ಅಂತಾಯ್ತು, ಆಮ್ ಐ ರೈಟ್ ಅಂತ ಅವನ್ ಕೇಳ್ದ. ಅವನ ಮಾತಲ್ಲಿ ಒಂದ್ ರೀತಿ ವಿಚಾರಣೆ ಮಾಡೋ ಉದ್ದೇಶ ಇತ್ತು. ದಿಶಾ ಅದನ್ನ ಕ್ವಿಕ್ ಆಗಿ ಗಮನಿಸಿದ್ಲು. ಅದು ತುಂಬಾ ನ್ಯಾಚುರಲ್ ಆಗಿತ್ತು. ಅದ್ಯಾಕೋ ಏನೋ ಅವನ್ ಎಲ್ಲಾ ಬಿಹೇವಿಯರ್ಗಿಂತಾನು ಅವಳ ಬಗ್ಗೆ ಅವನ್ ತೋರಿಸ್ತಾ ಇದ್ದ ಪೊಸೆಸಿವ್ ನೇಚರ್ ಅವಳಿಗೆ ತುಂಬಾನೇ ಖುಷಿ ಕೊಡ್ತಿತ್ತು. ನಾನ್ ನಿಮ್ ಜೊತೆ ಇರೋದಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂದ್ರೆ ಅದು ನೀವು ಅನ್ನೋ ಕಾರಣಕ್ಕೆ. ಯು ಆರ್ ರೈಟ್, ನಾನ್ ತುಂಬಾ ಲಕ್ಕಿ ಅಂಡ್ ನಾನ್ ನಿಮ್ಮನ್ನೇ ಮೀಟ್ ಮಾಡಿರೋದಕ್ಕೆ ನನಗೆ ಇನ್ನೂ ಖುಷಿ ಇದೆ ಅಂತ ದಿಶಾ ಹೇಳಿದ್ಲು. ನಿನ್ನ ಮೀಟ್ ಮಾಡಿರೋದಕ್ಕೆ ನಂಗೂ ಅದೇ ಫೀಲ್ ಇದೆ ಅಂತ ಶ್ಯಾಡೋ ಹೇಳ್ದ. ಅವರಿಬ್ರು ಮತ್ತೆ ಇನ್ನೊಂದ್ ರೌಂಡ್ ಪ್ಯಾಷನೇಟ್ ಆಗಿ ಕಿಸ್ ಮಾಡಿದ್ರು. ದಿಶಾ ಇವತ್ ಮಾಡಿದ್ದ ಒಂದು ಸಣ್ಣ ವಿಷ್ ಕಾರಣದಿಂದ ತುಂಬಾನೇ ಸುಸ್ತಾಗೋಗಿದ್ಲು. ಅವರಿಬ್ರು ರಾತ್ರಿ ಮಲ್ಕೊಂಡಾಗ ಶ್ಯಾಡೋ ಅವಳಿಗೆ ಒಂದು ಗಡುವು ಕೊಟ್ಟಿದ್ದ. ದಿಶಾ, ಈ ಡಿವೋರ್ಸ್ ಪ್ರೊಸೀಜರ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಕ್ವಿಕ್ ಆಗಿ ನೀನು ಅವಿನಾಶ್ ಜೊತೆ ಮುಗಿಸ್ಕೊ. ನಾನು ನನ್ನ ಕೆಲ್ಸಗಳನ್ನ ಬೇಗ ಮುಗಿಸ್ಕೋತೀನಿ. ಒಂದ್ಸಲ ನಮ್ ಕೆಲ್ಸ ಎಲ್ಲ ಕ್ಲಿಯರ್ ಆಗ್ತಾ ಇದ್ದ ಹಾಗೆ ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣ. ನನಗ್ ಸುಮ್ನೆ ಒಂದಿನಾನು ಆಮೇಲೆ ವೇಸ್ಟ್ ಆಗೋದು ಇಷ್ಟ ಇಲ್ಲ ಅಂತ ಶ್ಯಾಡೋ ಹೇಳ್ದ. ಅವನ್ ಈ ರೀತಿ ಹೇಳ್ದಾಗ ಅವಳಾದ್ರೂ ಏನ್ ಹೇಳಕ್ ಸಾಧ್ಯ? ಸರಿ ಅಂತ ದಿಶಾನು ಹೇಳಿದ್ಲು. ಮಾರನೇ ದಿನ ಬೆಳಗ್ಗೆ ತುಂಬಾನೇ ಬ್ರೈಟ್ ಆಗಿತ್ತು. ಆಕಾಶದಲ್ಲಿ ಎಲ್ಲಿ ಹುಡುಕಿದ್ರೂ ಒಂದು ಮೋಡ ಕೂಡ ಕಾಣ್ತಾ ಇರ್ಲಿಲ್ಲ. ಆದ್ರೆ ಸಿಟಿಯ ಬಿಸಿ ಕಡಿಮೆ ಮಾಡೋ ತರ ಒಂದು ಸಣ್ಣ ಗಾಳಿ ಬೀಸ್ತಾ ಇತ್ತು. ಪ್ರೀತಿಸೋ ಜೋಡಿಗಳು ಎಲ್ಲಾ ಕಡೆ ಕಾಣ್ತಾ ಇದ್ವು. ಅವರೆಲ್ಲರೂ ಒಳ್ಳೆ ಮುಂಜಾವನ್ನ ಎಂಜಾಯ್ ಮಾಡ್ತಾ ಇದ್ರು. ಆದ್ರೆ ದಿಶಾ ಮತ್ತೆ ಶ್ಯಾಡೋ ಅನ್ನೋ ಲವ್ ಬರ್ಡ್ಸ್ ಮಾತ್ರ ಇನ್ನೂ ಅವರ ಬೆಡ್ಡಲ್ಲೇ ಇದ್ರು. ಅವರ ರೂಮ್ ಇನ್ನೂ ಗುಲಾಬಿ ಸ್ಮೆಲ್ಲಿಂದ ತುಂಬಿತ್ತು. ದಿಶಾ ಎದ್ದು ಒಂಥರ ಖುಷಿಲಿ ಅವಳ ಕೆಲಸಗಳನ್ನ ಮುಗಿಸಿದ್ಲು. ಅವಳು ಸ್ವಲ್ಪ ಫ್ರೀ ಆಗ್ತಾ ಇದ್ದ ಹಾಗೆ ಅವಳು ಅವಿನಾಶ್ಗೆ ಕಾಲ್ ಮಾಡಿದ್ಲು. ಅವಿನಾಶ್ ಫೋನ್ 1-2 ಸಲ ರಿಂಗ್ ಆಗ್ತಿದ್ದ ಹಾಗೆ ಕಾಲ್ ರಿಸೀವ್ ಆಯ್ತು. ಆದ್ರೆ ಅವಿನಾಶ್ ವಾಯ್ಸ್ ಬದಲು ಆ ಕಡೆಯಿಂದ ಲಾಸ್ಯನ ಕೀರ್ಲು ಸ್ವರ ಕೇಳಿಸ್ತು.
ನಂಗೆ ಅವಿನಾಶ್ ಹತ್ರ ಮಾತಾಡ್ಬೇಕು ಅಷ್ಟೇ ಅಂತ ಅಂದ್ಲು. ಲಾಸ್ಯ ಇರಿಟೇಟೆಡ್ ಆಗಿ ಅವಿನಾಶ್ ಈಗ ಸ್ನಾನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ಲು. ದಿಶಾ ವಾರ್ನ್ ಮಾಡೋ ತರ, ಈ ಆಟನೆಲ್ಲ ನೀನ್ ಆಲ್ರೆಡಿ ಮೊದ್ಲೇ ಆಡಿದ್ದೆ ಲಾಸ್ಯ, ನಾನ್ ನಿನಗೆ ಮತ್ತೆ ವಾರ್ನ್ ಮಾಡ್ತಾ ಇದ್ದೀನಿ. ನೀನ್ ನನ್ನ ಹತ್ರ ಸುಳ್ಳು ಹೇಳಕ್ಕೆಲ್ಲ ಬರಬೇಡ. ಒಂದ್ ವೇಳೆ ಅವನೇನಾದ್ರೂ ಸ್ನಾನ ಮಾಡ್ತಿದ್ರೆ ಬಾತ್ರೂಮ್ಗೆ ಹೋಗಿ ಅವನಿಗೆ ಫೋನ್ ಕೊಡು, ಇಲ್ಲ ಅಂದ್ರೆ ನಾನ್ ಡಿವೋರ್ಸ್ ಮಾಡ್ಕೊಳಲ್ಲ. ನಾನ್ ತುಂಬಾ ಸೀರಿಯಸ್ ಆಗಿದ್ದೇನೆ ಹೇಳ್ತಾ ಇದ್ದೀನಿ ಅಂತ ದಿಶಾ ಹೇಳಿದ್ಲು. ಲಾಸ್ಯ ಅವಳ ಮಾತನ್ ಕೇಳಿ ಕೋಪದಲ್ಲಿ ನಡುಗ್ತಾ ಇದ್ಲು. ಓಕೆ ಫೈನ್, ನೀನು ನಮ್ಮಪ್ಪನ್ ಮುಂದೆ ತುಂಬಾ ಪಾಪದವಳು ಸಾಚಾ ಅನ್ನೋ ತರ ನಾಟಕ ಮಾಡ್ತಿದ್ದೆ ಅಲ್ವಾ? ನಂಗೆ ನಿಜವಾಗ್ಲೂ ನಿನ್ನ ದುರಹಂಕಾರದ ಮುಖನ ಅವ್ರಿಗೆ ತೋರಿಸ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ ಅಂತ ಅಂದ್ಲು. ನೀನ್ ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ? ಅವ್ರು ನಿಮ್ಮಪ್ಪ ಅಲ್ಲ, ಅವ್ರು ನನ್ನಪ್ಪ ಅಂತ ದಿಶಾ ಹೇಳಿದ್ಲು. ಅವಳ ವಾಯ್ಸ್ ತುಂಬಾನೇ ಫರ್ಮ್ ಆಗಿತ್ತು. ನಾನ್ ಒಬಿಡಿಯಂಟ್ ಆಗಿದ್ದೀನಾ ಇಲ್ವಾ ಅಂತ ಜಡ್ಜ್ ಮಾಡೋ ಪೊಸಿಷನ್ ಅಲ್ಲಿ ನೀನಿಲ್ಲ. ಒಂದ್ ವೇಳೆ ನಾನೇ ಕೆಟ್ಟ ವ್ಯಕ್ತಿ ಆಗಿದ್ದೀನಿ ಅಂದ್ರೆ, ತೊಂದ್ರೆ ಮಾಡೋ ತರ ಬಿಹೇವ್ ಮಾಡ್ತಾ ಇದೀನಿ ಅಂದ್ರೆ ಅದಕ್ ಕಾರಣ ನೀನೆ. ನಿನ್ನಿಂದಾಗೆ ನಾನು ಈ ತರ ಬಿಹೇವ್ ಮಾಡ್ತಾ ಇರೋದು ಅಂತ ದಿಶಾ ಹೇಳಿದ್ಲು. ಬಾತ್ರೂಮ್ ಇಂದ ಬರ್ತಾ ಇದ್ದಿದ್ದ ನೀರಿನ ಸೌಂಡ್ ಸಡನ್ ಆಗಿ ಯಾಕೋ ನಿಂತು ಹೋಗಿತ್ತು. ಅವಿನಾಶ್ ಬಾತ್ರೂಮ್ ಡೋರ್ ಓಪನ್ ಮಾಡಿ ಅವನ ತಲೆ ಹೊರಗಡೆ ಹಾಕ್ದ. ಅವನಿಗೆ ಲಾಸ್ಯ ಬೆಡ್ ಮೇಲೆ ಅವನಿಗೆ ಬೆನ್ನು ಹಾಕಿ ಕೂತಿರೋದು ಕಾಣಿಸ್ತು. ಅವಳು ತನ್ನ ಕಿವಿಗೆ ಒಂದು ಫೋನ್ ನ ಹಿಡ್ಕೊಂಡು ಕೂತಿದ್ಲು. ಅವನ್ ಸೈಲೆಂಟ್ ಆಗಿ ಅವಳ ಹತ್ರ ಬಂದ. ಯಾರ್ ಕಾಲ್ ಮಾಡ್ತಿದ್ದಾರೆ ಅಂತ ಅವಿನಾಶ್ ಅವಳನ್ನ ಕ್ವೆಶ್ಚನ್ ಮಾಡಿ ಆಮೇಲೆ ಫೋನ್ ಸ್ಕ್ರೀನ್ ಕಡೆ ನೋಡ್ದ. ಆಮೇಲೆ ಅವಳ ರಿಪ್ಲೈಗೂ ವೇಟ್ ಮಾಡ್ದೆ ಅವಳ ಕೈಯಿಂದ ಫೋನ್ ಕಿತ್ಕೊಂಡು, ನನ್ ಫೋನಿಗೆ ಬರೋ ಕಾಲ್ಸ್ ನ ರಿಸೀವ್ ಮಾಡು ಅಂತ ಯಾರ್ ನಿನಗೆ ಪರ್ಮಿಷನ್ ಕೊಟ್ಟಿದ್ದು ಅಂತ ಅವನ್ ಕೇಳಿ. ಲಾಸ್ಯ ಟೆನ್ಷನ್ ನಲ್ಲಿ ಅವನ ಕಡೆ ನೋಡಿದ್ಲು. ಅವಳ ಮುಖ ಈಗ ದೆವ್ವ ಕಂಡವಳ ತರ ಇತ್ತು. ಅವಳು ತಡವರ್ಸ್ತಾ, ಹೇ ಅವಿ, ನೀನ್ ಇಷ್ಟ ಬೇಗ ಸ್ನಾನ ಮುಗಿಸ್ಕೊಂಡ್ ಬಂದ್ಯಾ ಅಂತ ಕೇಳಿದ್ಲು. ಆದ್ರೆ ಅವಿನಾಶ್ ಕಣ್ಗಳು ಅವನ ಫೋನ್ ಮೇಲೆ ಫಿಕ್ಸ್ ಆಗಿದ್ವು. ಅವನ್ ಯಾರ್ ಕಾಲ್ ಮಾಡಿದಾರೆ ಅಂತ ಚೆಕ್ ಮಾಡ್ತಾ ಇದ್ದ ಹಾಗೆ ಅವನ ಮುಖದ ಎಕ್ಸ್ಪ್ರೆಷನ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿತ್ತು. ಅವನು ಲಾಸ್ಯನ್ ಕಡೆ ಏನೋ ಅಸಹ್ಯನ ನೋಡೋ ಹಾಗೆ ನೋಡ್ತಾ ಇದ್ದ. ಲಾಸ್ಯ ತಕ್ಷಣ ಅವನಿಗೆ ಎಕ್ಸ್ಪ್ಲೈನ್ ಮಾಡೋ ಹಾಗೆ, ಅವಿ, ನಾನೇನೂ ಮಾಡಿಲ್ಲ, ನಾನ್ ಯಾವ ತಪ್ಪು ಮಾಡಿಲ್ಲ, ನಾನ್ ಪ್ರಾಮಿಸ್ ಮಾಡ್ತೀನಿ, ನಾನು ಅವಳಿಗೇನು ಥ್ರೆಟನ್ ಮಾಡಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನೇ ಅವಳಿಗೆ ಕಾಲ್ ಮಾಡಿದ್ದಲ್ಲ, ಅವಳಿ ನನಗ್ ಕಾಲ್ ಮಾಡಿದ್ದು. ನಾನೇ ಏನೋ ತಪ್ಪು ಮಾಡಿದ್ದೀನಿ ಅನ್ನೋ ಹಾಗೆ ನೀನ್ ಯಾಕೆ ನನ್ನ ನೋಡ್ತಿದ್ಯಾ? ನಾನ್ ನಿಜವಾಗ್ಲೂ ಏನೂ ಮಾಡಿಲ್ಲ ಅಂತ ಅಂದ್ಲು. ನೀನ್ ಯಾಕೆ ಈ ತರ ಪ್ಯಾನಿಕ್ ಆಗಿ ಏನೇನೋ ಮಾತಾಡ್ತಾ ಇದ್ಯಾ ಲಾಸ್ಯ? ನೀನೇನೋ ಮಾಡಿದ್ಯಾ ಅಂತ ನಾನು ಆರೋಪ ಮಾಡೇ ಇಲ್ವಲ್ಲ ಅಂತ ಅವಿನಾಶ್ ಹೇಳ್ದ. ಆದ್ರೆ ಅವಿನಾಶ್ ಏನ್ ಫೂಲ್ ಆಗಿರ್ಲಿಲ್ಲ. ಅವನಿಗೆ ಬೆಂಕಿ ಇಲ್ದೆ ಯಾವತ್ತೂ ಹೊಗೆ ಆಡಲ್ಲ ಅಂತ ಚೆನ್ನಾಗ್ ಗೊತ್ತಿತ್ತು. ಲಾಸ್ಯ ತಪ್ಪೇ ಮಾಡ್ದಿದ್ರೆ ಈ ಲೆವೆಲ್ಗೆ ಎಕ್ಸ್ಪ್ಲನೇಷನ್ ಕೊಡೋಕ್ ಬರ್ತಿರ್ಲಿಲ್ಲ ಅಂತ ಅವನ್ ತಕ್ಷಣ ಅರ್ಥ ಮಾಡ್ಕೊಂಡಿದ್ದ. ಸೊ ನೀನ್ ನಿಜವಾಗ್ಲೂ ನನ್ ಫೋನ್ ತಗೊಂಡು ಈ ಹಿಂದೆ ಅವಳಿಗೆ ಫೋನ್ ಮಾಡಿದ್ದೆ ಅಂತ ಆಯ್ತು ಅಂತ. ನೋ, ಇಲ್ಲ ಅವಿನಾಶ್, ನಾನ್ ಪ್ರಾಮಿಸ್ ಮಾಡ್ತೀನಿ ಅಂತ ಲಾಸ್ಯ ಹೇಳಿದ್ಲು. ಅವಿನಾಶ್ ಈಗ ಕೋಪದಲ್ಲಿ ಕುದೀತಾ ಇದ್ದ. ಅವನ ಆಲ್ಮೋಸ್ಟ್ ಘರ್ಜಿಸೋ ತರ ಮಾತಾಡ್ತಾ, ದಿಶಾ ಇವಾಗ ನನ್ನ ಇಷ್ಟೊಂದು ಹೇಟ್ ಮಾಡೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ ಬಿಡು. ಇದೆಲ್ಲಾನು ನಿನ್ನಿಂದಾನೇ ಆಗಿರೋದು. ನೀನ್ ನನ್ನ ಫೋನ್ ತಗೊಂಡು ಅವಳಿಗೆ ಕಾಲ್ ಮಾಡಿ ಅವಮಾನ ಮಾಡೋಕ್ ಟ್ರೈ ಮಾಡಿದ್ಯಾ. ಮೋಸ್ಟ್ಲಿ ನಾನೇ ಹೇಳಿ ನೀನ್ ಅವಳಿಗೆ ಫೋನ್ ಮಾಡಿ ಈ ತರ ಎಲ್ಲ ಮಾತಾಡ್ತಾ ಇದೀಯಾ ಅಂತ ಖಂಡಿತ ಅವಳಿಗೆ ಫೀಲ್ ಬರ್ಸಿದ್ಯಾ. ಅದಕ್ಕೆ ಅವಳು ನನ್ನಿಂದ ದೂರ ಆಗಿ ಆಮೇಲೆ ಯಾವತ್ತೂ ನನ್ನ ಕಡೆ ತಿರುಗು ನೋಡ್ಲಿಲ್ಲ. ಒಂದು ವಿಷಯ ನಿನಗೆ ಲೇಟ್ ಆಗಾದ್ರೂ ಸರಿಯಾಗಿ ಅರ್ಥ ಆಗಿದೆ ಲಾಸ್ಯ. ನೀನು ನಿನ್ ದುಷ್ಟ ಬುದ್ಧಿನ ಬಚ್ಚಿಟ್ಟು ನಾಟಕ ಮಾಡೋದ್ರಲ್ಲಿ ತುಂಬಾ ಹುಷಾರಿದ್ಯಾ ಅಂತ ಅವಿನಾಶ್ ಹೇಳಿದ. ಅವನಿಗೆ ಈಗ ಎಲ್ಲಾನು ಕ್ಲಿಯರ್ ಆಗಿತ್ತು, ಬಟ್ ತುಂಬಾ ಲೇಟ್ ಆಗಿ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.